ಡಿಮ್ಯಾಂಡ್ ಈಗಾಗಲೇ ನಾವು ಹೇಳಿರುವಂಥದ್ದು ವಿಶೇಷವಾಗಿ ಆಡಳಿತದಲ್ಲಿರುವಂತಹ ಕಾಂಗ್ರೆಸ್ ಸರ್ಕಾರದ ನೇತೃತ್ವವನ್ನು ವಹಿಸಿರುವಂಥ ಸಿದ್ದರಾಮಯ್ಯನವ್ರ ಮೇಲೆ ಬಹುದೊಡ್ಡ ಜವಾಬ್ದಾರಿ ಇದೆ. ಈಗ ತೆರಿಗೆ ಪಾಲು ನಮಗೆ ಅನ್ಯಾಯ ಆಗಿದೆ ಅಂತ ಹೇಳುವಂತಹ ನಮ್ಮ ಸಿದ್ದರಾಮಯ್ಯನವರ ಸರ್ಕಾರ ಅದೇ ರೀತಿಯಲ್ಲಿ ಇವತ್ತು ನಾಗರಿಕರನ್ನು ವಂಚಿಸುವ ಮತ್ತು ಮತದಾರರನ್ನು ಹತ್ಯೆ ಮಾಡುವಂಥ ಒಂದು ಕೆಲಸವನ್ನು ಇವತ್ತು ಸರ್ಕಾರ ಏನು ಮಾಡುತ್ತೆ ಅದರ ಬಗ್ಗೆ ಸರ್ಕಾರ ಗಂಭೀರವಾಗಿ ಯೋಚನೆ ಮಾಡಬೇಕು. ಈಗಾಗಲೇ CAA ಮತ್ತು ಏನು NRC ವಿರುದ್ಧ ಜನರನ್ನು ಚುನಾವಣಾ ಪ್ರಕ್ರಿಯೆಯಿಂದ ಹೊರಗಡೆ ಇಡುವಂಥ ಕೆಲಸವನ್ನು ಈ RSS ಮತ್ತು BJP ಕೋಮುವಾದಿ ಶಕ್ತಿಗಳು ಏನು ಮಾಡ್ತಾ ಇದ್ದಾವೆ ಇದರ ವಿರುದ್ಧ ಸರ್ಕಾರ ಸ್ಪಷ್ಟವಾದ ನೀತಿಯನ್ನು ಪ್ರಕಟಿಸಬೇಕು. ತಮಿಳುನಾಡಿನಲ್ಲಿ ಮತ್ತು ಬೆಂಗಾಲಲ್ಲಿ ಮತ್ತು ಕೇರಳದಲ್ಲಿ ಈಗಾಗಲೇ ಸರ್ಕಾರಗಳು ತಮ್ಮ ಸ್ಪಷ್ಟವಾದ ದಾಖಲೆ ಇದನ್ನು ಅವರು ಮಂಡಿಸಿದ್ದಾರೆ. ಅದೇ ಪ್ರಕಾರ ಇವತ್ತು ಕಾಂಗ್ರೆಸ್ಸಿನ ನಿಜವಾದ ವೋಟ್ ಬ್ಯಾಂಕ್ ಯಾವುದು ಅಂದರೆ SC ST OBC ಮೈನಾರಿಟೀಸ್ಗಳು. ಸೊ ಈ ವರ್ಗಗಳನ್ನು ಚುನಾವಣೆಯಿಂದ ಹೊರಗಡೆ ಇಡುವಂಥದ್ದೇ ಈ RSS ಮತ್ತು BJPಯ ತಂತ್ರಗಾರಿಕೆ. ಇದನ್ನು ಅರ್ಥ ಮಾಡಿಕೊಂಡು ಸರ್ಕಾರ ಈ ವರ್ಗಗಳ ಹಿತಾಸಕ್ತಿಯನ್ನು ಕಾಪಾಡಬೇಕು ಅಂತ ಹೇಳಿ ನಾವು ಸರ್ಕಾರವನ್ನು ಒತ್ತಾಯ ಮಾಡ್ತಾಯಿದ್ದೇವೆ. ಮುಂಬರುವ ಈ ಒಂದು ಏನು ಸೆಷನ್ ಬರ್ತಾ ಇದೆ ಬಜೆಟ್ ಸೆಷನ್ನು, ಅದರಲ್ಲಿ ಒಂದು ಸ್ಪಷ್ಟವಾದ ತೀರ್ಮಾನವನ್ನು ನಮ್ಮ ಸರ್ಕಾರ ತಗೋಬೇಕು ಅಂತೇಳಿ ನಾವು ಒತ್ತಾಯವನ್ನು ಮಾಡ್ತಾಯಿದ್ದೇವೆ.